ನಮಸ್ಕಾರ ಎಲ್ರಿಗೂ. ನಮ್ಮ ಮಲೆನಾಡು ಪ್ರಕೃತಿ ಮಡಿಲಿನಲ್ಲಿ ಬೆಳೆದ ಒಂದು ಅದ್ಭುತವಾದಂತಹ ಜಗತ್ತು. ಇಲ್ಲಿನ ಜನರ ಜೀವನ, ಸಂಸ್ಕೃತಿ ಎಲ್ಲವೂ ಕೂಡ ಪ್ರಕೃತಿಯ ಜೊತೆಯೇ ಬೆಸೆದುಕೊಂಡಿದೆ. ಮಲೆನಾಡಿನಲ್ಲಿ ಮೀನು ಹಿಡಿಯುವುದು ಇಲ್ಲಿನ ಜನರ ಒಂದು ಹವ್ಯಾಸ. ಬೇಸಿಗೆ ಬಂದಾಗ ಕೆರೆಗಳು, ಹೊಳೆಗಳಲ್ಲಿ ನೀರು ಕಡಿಮೆ ಆದಂತಹ ಸಂದರ್ಭದಲ್ಲಿ ಮೀನುಗಳನ್ನು ಹಿಡಿಯಲಾಗುತ್ತೆ. ಇನ್ನೇನು ಮಳೆಗಾಲ ಬಂತು ಅಂತಂದರೆ ಹರಿಯುವ ನೀರಿಗೆ ಅಂಡೆ ಹಾಕೋದ್ರ ಮೂಲಕ ಜಬ್ಬು ಮೀನುಗಳನ್ನು ಹಿಡಿಯಲಾಗುತ್ತೆ. ಈ ರೀತಿ ನೀರು ಹರಿತಾ ಇರಬೇಕಾದ್ರೆ ಅಂಡೆಗಳನ್ನು ಹಾಕಿ ಜಬ್ಬು ಮೀನುಗಳನ್ನು ಹಿಡಿಯಲಾಗುತ್ತೆ. ಸಾಮಾನ್ಯವಾಗಿ ಇವುಗಳು ಇದಕ್ಕೆ ಜಬ್ಬು ಮೀನು ಅಂತ ಕರೆಯಲಾಗುತ್ತೆ. ಈ ಬೇಸಿಗೆ ಬಂತು ಅಂತಂದರೆ ನೀರು ಕಡಿಮೆ ಆಗ್ತಾ ಇರುತ್ತೆ, ಕೆರೆಗಳಲ್ಲಿ ಹೋಗಿ ಮೀನನ್ನು ಹಿಡಿಯೋದು ಸಾಮಾನ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಗೌರಿ, ಕಾಟ್ಲಾ ಮೀನುಗಳು ಮುಂತಾದ ಮೀನುಗಳನ್ನು ಕೂಡ ನಾವಿಲ್ಲಿ ತರಲಾಗುತ್ತೆ. ಹಾಗಾದರೆ ಈ ಥರ ಕೆರೆ ಮೀನುಗಳನ್ನು ಕ್ಲೀನ್ ಮಾಡೋದು ಹೇಗೆ, ಅದು ತವಾ ಫ್ರೈ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಮೀನಿಗೆ ನಮ್ಮ ಮಲೆನಾಡಲ್ಲಿ ಬಾಳೆ ಮೀನು ಅಂತ ಕರೆಯಲಾಗುತ್ತೆ. ಈ ಮೀನು 2.5 3 kgಯಷ್ಟು ವೇಟ್ ಇತ್ತು. ಈ ಕೆರೆಬೇಟೆಯ ಸಂದರ್ಭದಲ್ಲಿ ಅಥವಾ ಈ ಬೇಸಿಗೆಯಲ್ಲಿ ಹೊಳೆಗಳಲ್ಲಿ ಮೀನು ಹಿಡಿಯುವಾಗ ಈ ಮೀನುಗಳು ಸಿಗುತ್ತೆ. ಹಾಗಾದರೆ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಮಲೆನಾಡಲ್ಲಿ ಈ ಥರ ಹೊಳೆ ಮೀನುಗಳನ್ನ ಅಥವಾ ಈ ಥರ ದೊಡ್ಡ ಗೌರಿ ಮೀನುಗಳನ್ನ ಕ್ಲೀನ್ ಮಾಡುವಾಗ ಬೂದಿ ಮತ್ತು ಉಪ್ಪನ್ನು ಸೇರಿಸಿ ನೀಟಾಗಿ ಮೀನುಗಳಿಗೆ ಹಚ್ಕೊಳ್ಳಲಾಗುತ್ತೆ ಫಸ್ಟು. ಯಾಕಂದರೆ ಇದರಲ್ಲಿ ತುಂಬ ಲೋಳೆ ಅಂಶ ಇರೋದ್ರಿಂದ ಉಪ್ಪನ್ನು ಹಚ್ಚಿದಾಗ ಅಥವಾ ಬೂದಿಯನ್ನು ಹಚ್ಚಿದಾಗ ಲೋಳೆಗಳೆಲ್ಲ ಹೋಗುತ್ತೆ. ಈ ಥರ ಹಚ್ಕೊಂಡು ಆದಮೇಲೆ ಒಂದು ಚಾಕುವಿನ ಸಹಾಯದಿಂದ ಇದನ್ನೆಲ್ಲ ನೀಟಾಗಿ ತೊಗೊಳ್ಬೇಕಾಗತ್ತೆ. ಲೋಳೆ ಅಂಶ ಇದ್ದರೆ ಸಾಂಬಾರು ಕೂಡ ಚೆನ್ನಾಗಿ ಬರೋದಿಲ್ಲ, ಫ್ರೈ ಮಾಡಿದರೂ ಕೂಡ ಚೆನ್ನಾಗಿ ಬರೋದಿಲ್ಲ. ನಾನು ಈ ರೀತಿ ಎಲ್ಲಗಳನ್ನು ಕೂಡ ತೊಗೊಳ್ತಾ ಇದ್ದೀನಿ. ಲೋಳೆ ತುಂಬ ಇರುತ್ತೆ, ಉಪ್ಪನ್ನು ಹಚ್ಕೊಂಡು ತೊಗೊಳ್ಬೇಕಾಗುತ್ತೆ. ಈ ರೀತಿ ಕ್ಲೀನ್ ಮಾಡ್ಕೊಂಡು ಆದ ನಂತರ ಬೇರೆ ಬೇರೆ ರೀತಿ ಸಪ್ರೇಟನ್ನು ಮಾಡಬೇಕಾಗುತ್ತೆ, ತಲೆಭಾಗ ಮತ್ತು ಹಾಗೆ ಉಳಿದಿರುವಂಥಗಳನ್ನು. ಹಾಗಾದರೆ ಈ ಒಂದು ಮೀನಿಗೆ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಗೂ ಲಿಂಬು ರಸಗಳನ್ನ ಹಾಕಿ 5 ರಿಂದ 10 ನಿಮಿಷಗಳ ಕಾಲ ಬಿಡಬೇಕು. ಉಪ್ಪು ಮತ್ತು ಲಿಂಬು ಜೊತೆ ಈ ಮೀನನ್ನು ಒಂದು 5 ರಿಂದ 10 ನಿಮಿಷ ನೆನೆಯೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಮಾಡೋಕ್ಕಾದ್ರೂ ಇದು ಓಕೆ, ಫ್ರೈ ಮಾಡೋದಾದರೂ ಹೀಗೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ತವಾ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ತುಂಬ ಚೆನ್ನಾಗಿರುವಂತಹ ತವಾ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಮಸಾಲೆ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡಿದಾಗ ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಕರಿಬೇವಿನ ಎಲೆ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಕಾಳುಮೆಣಸು, ಜೀರಿಗೆ ಹಾಗೂ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದೇ ರೀತಿ ಅರಿಶಿಣ ಪುಡಿಗಳನ್ನ ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನೀರು ಹಾಕಿ ನೆನೆ ಹಾಕಿಟ್ಕೊಳ್ಬೇಕು. ಒಂದು 5 ನಿಮಿಷ ನೆನೆ ಆದರೆ ಸಾಕು. ಮೇನಾಗಿ ಇಲ್ಲಿ ಏನಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡ್ರೂ ಓಕೆ, ಇಲ್ಲ ಅಂದರೆ ಇದನ್ನು ನೀರನ್ನು ಹಾಕಿ 5 ನಿಮಿಷಗಳ ಕಾಲ ಕುದಿ ಬರುವ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇದು ಹಸಿ ಹಣ್ಣಿನ ಥರ ಈ ಮೆಣಸಿನ್ಕಾಯಿಗಳು ಆಗುತ್ತೆ. ಆವಾಗ ಟೇಸ್ಟು ತುಂಬ ರುಚಿಯಾಗಿ ಬರುತ್ತೆ. ಇದೆಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಮಿಶ್ರಣಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ನಾವಿಲ್ಲಿ ತೊಗೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸು, ಜೀರಿಗೆ, ಕಾಳುಮೆಣಸು, ಉಪ್ಪು, ಅರಿಶಿಣ ಪುಡಿ, ಅದೇ ರೀತಿ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣು, ಹಾಗೆ ನಾವು ಬೇಯಿಸ್ಕೊಂಡಿರುವಂತಹ ಅಥವಾ ಬಿಸಿನೀರಲ್ಲಿ ನೆನೆಸಿಟ್ಟಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಕಲ್ಲಲ್ಲಿ ರುಬ್ಬಿದ್ರು ಓಕೆ, ಅದೇ ರೀತಿ ಮಿಕ್ಸಿಯಲ್ಲೂ ಕೂಡ ರುಬ್ಬಿದ್ರು ಓಕೆ. ಬೇಗ ಆಗಬೇಕು ಅಂದರೆ ಮಿಕ್ಸಿಯಲ್ಲಿ ರುಬ್ಕೊಳ್ಳಲಾಗುತ್ತೆ. ಇನ್ನೂ ಕೂಡ ನಮ್ಮ ಮಲೆನಾಡಲ್ಲಿ ಕಲ್ಲಿನಲ್ಲಿಯೇ ಮೀನು ಸಾರುಗಳನ್ನ ರುಬ್ಕೊಂಡು ಸಾರು ಮಾಡುವಂಥ ಪದ್ಧತಿ ಇದೆ. ಅದರಿಂದ ತುಂಬ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಅನ್ನೋದು ನಂಬಿಕೆ ಇದೆ. ಚೆನ್ನಾಗಿ ಕೂಡ ಆಗುತ್ತೆ. ಈ ರೀತಿ ಪೇಸ್ಟ್ಗಳನ್ನ ಮಾಡಿಟ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ಆಗಿರುವಂತಹ ಪೇಸ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಅಥವಾ ಬಾಳೆ ಎಲೆಗಳ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಮೀನನ್ನು ನೀಟಾಗಿ ಮೀನಿಗೆ ಇವೆಲ್ಲ ಮಸಾಲೆ ಪೇಸ್ಟ್ಗಳನ್ನು ಹಚ್ಕೊಂಡು 15 ರಿಂದ 20 ನಿಮಿಷಗಳ ಕಾಲ ಇದನ್ನು ನೆನೆ ಹಾಕಿಡಬೇಕು. 20 ರಿಂದ ನೆನೆಸಿದ್ರು ಅಡ್ಡಿಲ್ಲ, ಅರ್ಧ ತಾಸು ನೆನೆಸಿದ್ರು ಕೂಡ ಅಡ್ಡಿಲ್ಲ. ಈ ರೀತಿ 10-15 ನಿಮಿಷಗಳ ಕಾಲ ಇದನ್ನು ಫ್ರೈಗೆ ಈ ಮಸಾಲೆಯನ್ನು ಹಚ್ಚಿ ಬಿಡಬೇಕಾಗತ್ತೆ. ಅಷ್ಟರಲ್ಲಿ ಈ ಮೀನು ಸಾಂಬಾರನ್ನು ನಾವು ಮಾಡ್ಕೊಳ್ಬೋದು. ಮೀನು ಸಾಂಬಾರಿಗೆ ಏನೇನು ಹಾಕೋದು, ನಮ್ಮ ಮಲೆನಾಡಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋಗಳನ್ನ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕನ್ನು ಹಾಕಿಟ್ಟಿರ್ತೀನಿ. ಅದೇ ರೀತಿ ನಮ್ಮ ಮಲೆನಾಡಲ್ಲಿ ಈ ಹೊಳೆ ಮೀನುಗಳು ಅಥವಾ ಕೆರೆ ಮೀನುಗಳಿಗೆ ಅಥವಾ ಜಬ್ ಮೀನು ಸಾಂಬಾರುಗಳನ್ನ ಮಾಡುವಾಗ ಈ ಕುದಿತಾ ಇರಬೇಕಾದ್ರೆ ಅರಿಶಿಣ ಎಲೆಗಳನ್ನು ಹಾಕೋದು ರೂಢಿದೆ. ಅರಿಶಿಣ ಎಲೆಗಳಿಂದ ಇದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮೀನು ಸಾರನ್ನು ಹಾಗೆ ಮಾಡಲಾಗುತ್ತೆ. ಇದು ಹೊಳೆ ಮೀನು ಮತ್ತು ಕೆರೆ ಮೀನುಗಳಿಗೆ ಅರಿಶಿಣ ಎಲೆಗಳನ್ನ ಹಾಕ್ಕೊಂಡು ಈ ರೀತಿ ಕುದಿದ ನಂತರ ಮೀನುಗಳನ್ನ ಸೇರಿಸ್ಕೊಂಡು ಮೀನು ಸಾಂಬಾರು ರೆಡಿ ಆಗುತ್ತೆ. ಅದೇ ರೀತಿ ಈ ಒಂದು ತವಾ ತೊಗೊಂಡು ಅದ್ರ ಮೇಲೆ ತವಾಕಾದ ನಂತರ ಎಣ್ಣೆಯನ್ನು ಹಾಕಿ ಬೇವಿನ ಎಲೆಗಳನ್ನ ಫ್ಲೇವರ್ಗಳಿಗೋಸ್ಕರ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಅಥವಾ ಅರ್ಧ ತಾಸುಗಳ ಕಾಲ ಮಸಾಲೆಯೊಂದಿಗೆ ನೆನೆಸಿಟ್ಟಿರುವಂಥ ಈ ಮೀನುಗಳನ್ನ ನೀಟಾಗಿ ಇದಕ್ಕೆ ಇದ್ರ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಮಸಾಲೆನೂ ಕೂಡ ಮೇಲೆ ಹಚ್ಕೊಳ್ಬೋದು. ಇದು ತುಂಬ ಈ ಮೀನಿನ ಟೇಸ್ಟ್ ಗೊತ್ತಾಗೋದು ಈ ಮಸಾಲೆಯಿಂದ. ಈ ರೀತಿ ನಾವು ಎಣ್ಣೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ 15 ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಈ ರೀತಿ ಎರಡೂ ಕಡೆಯೂ ಕೂಡ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೀಟಾಗಿ ಬೆಂದ್ರೇ ಇದು ರುಚಿ ಚೆನ್ನಾಗಿರುತ್ತೆ. ಮತ್ತೇನಂತಂದರೆ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚೋದ್ರಿಂದ ಮಸಾಲೆ ಕೂಡ ಆ ಉಗಿಯಲ್ಲಿ ಬೇಯುತ್ತೆ. ಇದ್ರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಒಂದೊಂದೇ ಮೀನುಗಳನ್ನು ಅಥವಾ 4-5 ಮೀನುಗಳನ್ನ ಸೇರಿಸಿ ಮೀನನ್ನು ಈ ರೀತಿ ಮೀನು ಫ್ರೈಗಳನ್ನ ಮಾಡಿಕೊಂಡು
ನಾವು ತಿನ್ಬೋದಾಗತ್ತೆ. ಈ ಮಸಾಲೆಯನ್ನು ಯಾವುದೇ ಮೀನಿನ ತವಾ ಫ್ರೈ ಮಾಡೋದಕ್ಕೂ ಯೂಸ್ ಮಾಡ್ಕೋಬೋದು. ಒಂದು ಸತಿ ಮಾಡಿ ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಅಂತೂ ಸೂಪರಾಗಿತ್ತು. ಫ್ರೈ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. 10ರಿಂದ 15 ನಿಮಿಷಗಳ ಕಾಲ ಬೇಯಿಸಿರೋದ್ರಿಂದ ಸಾಫ್ಟಾಗಿ ತುಂಬ ರುಚಿಯಾಗಿ ಬಂದಿತ್ತು. ಏನು ನೋಡಿದ್ರಲ್ಲ ತವಾ ಫ್ರೈ ಮಾಡೋದು ಹೇಗೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಮಲೆನಾಡಿನ ವಿಶೇಷ ರೆಸಿಪಿಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.